ನಮಸ್ತೆ ಅಂಶು ಅಶೋಕ್ ಹೆಗಡೆ. ಮಿಸ್ಟರ್ ಹೆಗಡೆ, ಎಲ್ಲರೂ ನನಗೆ ಒಂದು ಕಾಂಪ್ಲಿಮೆಂಟ್ ಯಾವಾಗಲೂ ಕೊಡ್ತಾ ಇರ್ತಾರೆ. ನೀವು ಯಾವಾಗಲೂ ಖುಷಿಯಾಗಿರ್ತೀರಾ, ಯಾವಾಗಲೂ ನಗ್ತಾ ಇರ್ತೀರಾ, ಯಾವಾಗಲೂ ಆ ಸ್ಮೈಲ್ ನಿಮ್ಮ ಮುಖದಲ್ಲಿ ಇರುತ್ತೆ. ಓಕೆ, ಸಿ ದೇರ್ ಇಸ್ ಅ ವೆರಿ ಬಿಗ್ ಥಿಂಗ್ ಹಿಯರ್. ವೆನ್ ಯುವರ್ ಪಾರ್ಟ್ನರ್ ಬಿಹೇವಿಯರ್ ವಿತ್ ಯು ಇಸ್ ಗುಡ್, ದೇ ಟೇಕ್ ಕೇರ್ ಆಫ್ ಯು. ಸೊ ಪ್ರಶ್ನೆ ಇಷ್ಟೇ, ಸಿ ಯೋರ್ ಪಾರ್ಟ್ನರ್ಸ್ ವೆಲ್-ಬೀಯಿಂಗ್, ಯೋರ್ ಪಾರ್ಟ್ನರ್ಸ್ ಹೆಲ್ತ್, ಯೋರ್ ಪಾರ್ಟ್ನರ್ಸ್ ಮೂಡ್ completely depend on how you treat them. So that is visible on their face. So ನಿಮ್ಮ ಅನಿಸಿಕೆ ಏನಂದ್ರೆ? ಅಲ್ಲ, ಇದು ದತ್ತ ಸತ್ಯನೇ. ಏನಕ್ಕೆ ಅಂತಂದ್ರೆ ನನ್ನ ಬಿಹೇವಿಯರು ತಿಳುತ್ತಾ, ಈ ನನ್ನ ನಡತೆ ಏನಿದೆ ಅಥವಾ ನಾನು ನಡ್ಕೊಳ್ಳೋ ರೀತಿ ಏನು ನಿನ್ನ ಹತ್ರ ಇರುತ್ತೆ, ಅದು ತುಂಬಾ ವಾರ್ಷ ಆಗ ಅಥವಾ ಏನು ಅದು ಇದೆಲ್ಲ ಬೈದು ಅಥವಾ ಇದು ಮಾಡಿದ್ರೆ ಅದು ಏನಾಗುತ್ತೆ ಅಂತಂದ್ರೆ ಅದು ಮನಸ್ಸಿಗೆ ನೋವಾಗುತ್ತೆ ನಿನಗೆ. ಆಮೇಲೆ ನೀನು ಹೊರಗಡೆ ಪ್ರಪಂಚದಲ್ಲಿ ಹೊರಗಡೆ ಎಷ್ಟೇ ನೀನು ಹಿಂಗೆ ನಕ್ಕದ್ರು ಆ ಒಳಗಡೆದ್ದು ಆ ನೋವು ಎಲ್ಲೋ ಒಂದ್ ಕಡೆ ಕಾಣ್ತಿರುತ್ತೆ, ಗೊತ್ತಾಯ್ತಾ? ಆಮೇಲೆ ನಾನು ಹೇಳೋದು ಏನು ಅಂತಂದ್ರೆ, ಈಗ ಸಣ್ಣ ಪುಟ್ಟ ಜಗಳಗಳು ಎಲ್ಲ ಸಂಸಾರದಲ್ಲೂ ಇದ್ದೇ ಇರುತ್ತೆ. ಒಂದೊಂದ್ಸರಿ ಅದು ಪ್ರೀತಿಯಿಂದ ಜಗಳ ಆಗಿರುತ್ತೆ, ಒಂದೊಂದ್ಸರಿ ಜಗಳದಿಂದ ಜಗಳ ಆಗ್ಬಿಡುತ್ತೆ, ಅಥವಾ ಏನೂ ಇಲ್ದೇ ಜಗಳ ಆಗಿ ಹೋಗ್ಬಿಡುತ್ತೆ. ಬಟ್ ಇಷ್ಟ ಇರೋದು ಜೀವನ ಮತ್ತು ಜೀವನದ ಸಂಗಾತಿ ಅಂತ ಬಂದಾಗ ನಾವು ನಮ್ಮ ಇದರಲ್ಲೆಲ್ಲ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟದಿದೆ. ಎಂಥ ಸಂದರ್ಭದಲ್ಲೂ ನಾನು ನಿನ್ನನ್ನು ಬಿಟ್ಕೊಡಲ್ಲ, ಎಂಥ ಸಂದರ್ಭದಲ್ಲೂ ಕೂಡ ನಾನು ನಿನ್ನನ್ನು ಖುಷಿಯಾಗಿ ಇಟ್ಟಿರ್ತೀನಿ ಅಂತ ಹೇಳಿ ಏಳು ಸುತ್ತು ಇದೆಲ್ಲ ಏನು ಹೆಜ್ಜೆ ಇಡೋದು ಅಥವಾ ಅಗ್ನಿ ಇದೆಲ್ಲ ಇರೋದ್ರಿಂದ ಆ ಟೈಮಿಗೆ ಅಂತ ಅಂದ್ಕೋಬೇಡಿ. ಜೀವನದ ಪರ್ಯಂತ ಅದಿದ್ದಾಗ ಎಷ್ಟು ಖುಷಿ ಇರುತ್ತೆ ಗೊತ್ತಾ? ನನ್ನ ಮುಖದಲ್ಲಿ ಆ ಖುಷಿ ಕಂಡಾಗ ಅಥವಾ ಅವಳ ಮುಖದಲ್ಲಿ ನನಗೆ ಖುಷಿ ಕಂಡಾಗ ನಮ್ಮ ಜೀವನದಲ್ಲಿ ಎಷ್ಟೋ ಸರಿ ಈಗ ದುಡ್ಡು ಇರದೇ ನಮ್ಗೆ, ಯಾಕೆಂದರೆ ಇವತ್ತಿನ ಜೀವನದಲ್ಲಿ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ. ಆದರೆ ಈ ಪ್ರೀತಿ ಇದರಲ್ಲೆಲ್ಲ ಏನು ಅಂತಂದರೆ ಅದೇ ಮುಖ್ಯ ಆಗುತ್ತೆ. ದುಡ್ಡು ಅದರಿಗಿಂತ ಹೆಚ್ಚಿಗೆ ಆ ಪ್ರೀತಿ, ನಂಬಿಕೆ, ಆಮೇಲೆ ಪರಸ್ಪರ ನಡ್ಕೊಳ್ಳೋ ರೀತಿ, ಅದರಿಂದ ಖುಷಿಯಾಗಿರ್ಬೋದು ಅಂತ ನನ್ನ ಅನಿಸಿಕೆ. ತಾವು ಏನು ಹೇಳ್ತೀವಿ? ಖಂಡಿತ. ಸಿ, ಇಫ್ ಯು ಸಿ ದ ಸ್ಮೈಲ್ ಆನ್ ವೈಫ್ಸ್ ಫೇಸ್, ಇಟ್ ಇಸ್ 100% ದೇರ್ ಇಸ್ ಅ ಪರ್ಸನ್ ಬಿಹೈಂಡ್ ಇಟ್ ಇಸ್ ದ ಅದು ಒಂದು ಮಾತೇ ಇದೆ. Okay, and if you see that smile, that spark, that good health, everything, that is like the women behind it. So it is from both. Okay, it is 50-50 from both sides, and don't go too much in depth like 50-50 ಈ ಥರ ಅದು ಅಂತ ಹೇಳಿ, ಬಿಕಾಸ್ ಈ ಒಂದು ಸಬ್ಜೆಕ್ಟ್ 50-50 ಬಗ್ಗೆ ಇನ್ನೊಂದು ವ್ಲಾಗಲ್ಲಿ ನಿಮ್ಗೆ ಹೇಳ್ತೀವಿ, ವಾಟ್ ಇಸ್ ದ ಕಾನ್ಸೆಪ್ಟ್ ಆಫ್ 50-50 ಅಂತ ಹೇಳಿ. ಸೊ ಬಟ್ ಇನ್ ದಿಸ್ ಡೆಫಿನೆಟ್ಲಿ see to it that you both are the reason for each other's happiness, each other's health and well-being. So it has to be every time in a positive way. Do think about it and let us know. Namaste.